ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಕೆಲವೊಂದು ರಾಜ್ಯಗಳಲ್ಲಿ ಈ ಕ್ವಿಕ್ ಕಾಮರ್ಸ್ನಲ್ಲಿ ಡೆಲಿವರಿ ಮಾಡುವಂಥ ವರ್ಕರ್ಸ್ಗಳು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಹೊಸ ವರ್ಷದ ಇಂದಿನ ದಿನ ಇವತ್ತು ಡಿಸೆಂಬರ್ 31ನೇ ತಾರೀಕು ಈ ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಝೆಪ್ಟೋ, ಈವನ್ ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಕ್ವಿಕ್ ಕಾಮರ್ಸ್ ಇದೆ. ಸೊ ಇದ್ಯಾವುದೂ ಕೂಡ ನಿಮಗೆ ಡೆಲಿವರ್ ಆಗುವುದಿಲ್ಲ. ಏನಾರ ಆರ್ಡರ್ ಮಾಡ್ಕೋಬೇಕು ಅಂದರೆ ಈಗಲೇ ಮಾಡ್ಕೊಂಬಿಡಿ, ಆಯಿತಾ. ಸೊ ಇದು ಸದ್ಯಕ್ಕೆ ಮಹಾರಾಷ್ಟ್ರ, ಕರ್ನಾಟಕ, ಡೆಲ್ಲಿ, ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನ ಕೆಲವೊಂದು ಜಾಗಗಳಲ್ಲಿ ನಡೀತಾ ಇದೆ. ಇವ್ರದ್ದು ಡಿಮ್ಯಾಂಡ್ ಏನಪ್ಪ ಅಂತ ಅಂದರೆ ಬೆಟರ್ ಪೇ, ಸ್ಯಾಲ್ರಿ ಸ್ವಲ್ಪ ಬೆಟರ್ ಆಗಬೇಕು, ಜಾಬ್ ಸೆಕ್ಯೂರಿಟಿ ಬೇಕು ಮತ್ತು ಸೇಫರ್ ವರ್ಕಿಂಗ್ ಕಂಡೀಷನ್ಸು, ಅಂದರೆ ಅವ್ರು ವರ್ಕ್ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಸೇಫ್ಟಿ ಬೇಕು ಅನ್ನೋ ಒಂದು ರೀಸನ್ ಇಟ್ಕೊಂಡು ಈ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಹೊಸ ವರ್ಷದ ಇಂದಿನ ದಿನ ಆಗಿರೋದ್ರಿಂದ ನಂಗನಿಸ್ದಂಗೆ ಈ ಕ್ವಿಕ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಹೆವಿ ಲಾಸ್ ಆಗಬಹುದು, ಆಯಿತಾ. ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ರೆ, ಎಲ್ಲ ಡೆಲಿವರಿ ಬಾಯ್ಸ್ ಕೂಡ ಇದನ್ನು ಸಪೋರ್ಟ್ ಮಾಡ್ತಾರೆ ಏನಂತ ಗೊತ್ತಿಲ್ಲ. ಏನಕ್ಕೆ ಅಂದರೆ ಅವ್ರಿಗೂ ಕೂಡ ಈ ಹೊಸ ವರ್ಷದ ಇಂದಿನ ದಿನ ತುಂಬ ಜಾಸ್ತಿ ಆರ್ಡ್ರ್ಗಳು ಸಿಗ್ಬೋದು, ಆಯಿತಾ. ಕೆಲವು ಜನ ಈಗ ನೋಡಿ, ಎಲ್ಲರೂ ಮಾಡದೆ ಕೆಲವು ಜನ ಮಾತ್ರ ಮಾಡಿದ್ರೆ ಅದು ವರ್ಕ್ ಆಗಲ್ಲ, ಆಯಿತಾ. ಸೊ ಮಾಡಿದವ್ರು ದುಡ್ಡು ಮಾಡ್ಕೋತಾರೆ ಆರಾಮಾಗಿ. ಸೊ ಇದು ಸಕ್ಸೀಡ್ ಆಗಬೇಕು ಅಂದರೆ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಪ್ರೈವೇಟ್ ಕಂಪ್ನಿಗಳಾಗಿರೋದ್ರಿಂದ ಇವರೆಲ್ಲ ಕೇರ್ ಮಾಡಲ್ಲ. ಈ ಪ್ರೈವೇಟ್ ಕಂಪ್ನಿಗಳು ಗೌರ್ಮೆಂಟ್ ಆದರೆ ಸ್ಟ್ರೈಕ್ ಮಾಡಿಬಿಟ್ರೆ ಗೌರ್ಮೆಂಟ್ ಅಲ್ವಾ, ನಮ್ಮದೇ, ಯಾರು ಬೇಕಾದರೂ ಸ್ಟ್ರೈಕ್ ಮಾಡಿಬಿಟ್ಟು ನಾವು ಆರಾಮಾಗಿ ಈ ಸ್ಯಾಲ್ರಿ ಹೈಕ್ ಅದೆಲ್ಲ ಮಾಡಿಸ್ಕೊಂಬಿಡ್ಬೋದು ಅಂತ ಯೋಚನೆ ಮಾಡೋದು. ಬಟ್ ಪ್ರೈವೇಟ್ ಕಂಪ್ನಿಗಳು ಆ ರೀತಿ ಯೋಚನೆ ಮಾಡಲ್ಲ, ಆಯಿತಾ. ಅಯ್ಯೋ ನೀವಿಲ್ಲ ಇನ್ನೊಬ್ಬರು ವರ್ಕರು ಅನ್ನೋ ಥರ ಆ ಪ್ರೈವೇಟ್ ಕಂಪ್ನಿಗಳು ಯೋಚನೆ ಮಾಡ್ತಾರೆ. ಬಟ್ ಸ್ಟಿಲ್ ನ್ಯೂ ಇಯರ್ ಹಿಂದಿನ ದಿನ ಚೆನ್ನಾಗಿ ಚೂಸ್ ಮಾಡ್ಕೊಂಡಿದ್ದಾರೆ. ಈವನ್ ಕ್ರಿಸ್ಮಸ್ ದಿನವೂ ಆ್ಯಕ್ಚುಲಿ ಲೈಟಾಗಿ ಸ್ಟ್ರೈಕನ್ನು ಮಾಡಿದ್ರಂತೆ. ಸುಮಾರು 70,000 ಡೆಲಿವರಿ ವರ್ಕರ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಂತೆ. ಸೊ ಅದೇನು ಗೊತ್ತಿಲ್ಲ ಎಷ್ಟು ಸಕ್ಸೀಡ್ ಆಯಿತು ಅಂತ. ಐ ಹೋಪ್ ಅವ್ರ ಡಿಮ್ಯಾಂಡ್ಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಅಂದುಕೊಳ್ಳೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೌತ್ ಕೊರಿಯಾದಲ್ಲಿ ನೀವೇನಾದರೂ ಡೇಟ್ ಮಾಡ್ತೀರಾ, ಮದುವೆ ಆಗ್ತೀರಾ ಅಂದರೆ ಗೌರ್ಮೆಂಟ್ ಅವ್ರು ಮಕ್ಕಳು ಮಾಡ್ಕೊಳ್ಳಿ ಅಂತ ಫ್ರೀಯಾಗಿ ಇನ್ಸೆಂಟಿವ್ ದುಡ್ಡನ್ನು ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಸೌತ್ ಕೊರಿಯಾದಲ್ಲಿ ಅವ್ರದ್ದು ಫರ್ಟಿಲಿಟಿ ರೇಟು ತುಂಬ ಕಡಿಮೆ ಆಗಿದೆ, ಆಯಿತಾ. 1ಕ್ಕಿಂತ ಕಡಿಮೆ ಇದೆಯಂತೆ. ಒಂದು ದೇಶದಲ್ಲಿ ಸ್ಥಿರ ಜನಸಂಖ್ಯೆ, ಸಮಾನವಾದಂಥ ಜನಸಂಖ್ಯೆ, ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು. ಅದಿರಬೇಕು ಅಂದರೆ ಫರ್ಟಿಲಿಟಿ ರೇಟ್ ಅಟ್ಲೀಸ್ಟ್ 1 ಇರಬೇಕಾಯ್ತು, ಅದಕ್ಕಿಂತ ಕಡಿಮೆ ಇದೆ. ಜನಸಂಖ್ಯೆ ಅವ್ರ ದೇಶದಲ್ಲಿ ಕಡಿಮೆ ಆಗ್ತಾಯಿದೆ. ಈ ಕಾರಣಕ್ಕೆ ಆ ದೇಶದಲ್ಲಿ ಈ ಸರ್ಕಾರದವರು ನೀವೇನಾದರೂ ಡೇಟ್ ಮಾಡ್ತೀರಾ, ಮದುವೆ ಆಗ್ತೀರಾ ಅಂದರೆ $29,000 ಅಂದರೆ ಹತ್ತತ್ರ 27 ಲಕ್ಷ ರೂಪಾಯಿಯನ್ನು ಫ್ರೀಯಾಗಿ ನಿಮಗೆ ಇನ್ಸೆಂಟಿವ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಕ್ರೇಜಿ ಇವರು. ನಮ್ಮ ದೇಶದಲ್ಲಿ ಇದು ಬಂದ್ಬಿಟ್ರೆ ಸೂಪರ್ ಆಗಿರುತ್ತಲ್ವ. ಈಗ ಎಲ್ಲರೂ ಕಾಮೆಂಟ್ ಮಾಡ್ತಾರೆ, ನಡೀರಿ ಸೌತ್ ಕೊರಿಯಾಗೆ, ಅಲ್ಲೇ ಮದುವೆ ಆಗಿ ಅಲ್ಲೇ ಡೇಟ್ ಮಾಡಿ ಅಲ್ಲೇ ಮಕ್ಕಳು ಮಾಡ್ಕೊಂಬಿಡೋಣ ಅಂತ. ನಮ್ಮ ದೇಶದಲ್ಲಿ ಇದು ಬಿಟ್ಟಿದ್ರೆ ದಿನ ಒಂದೊಂದು ಮಕ್ಕಳು ಮಾಡ್ಕೊಂಬಿಡೋರೇನಪ್ಪ ಜನ. ಕ್ರೇಜಿ ಗುರು. ಏನಂತೀರಾ, ನಮ್ಮ ದೇಶದಲ್ಲಿ ಬರ್ಬೇಕಾಯ್ದು. ಆಲ್ರೆಡಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಮಿತಿ ಮೀರಿಬಿಟ್ಟಿದೆ. ಇದನ್ನು ತಂದುಬಿಟ್ರಂತೂ ಮುಗೀತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪಂಜಾಬ್ ಸರ್ಕಾರ ಅವರ ರಾಜ್ಯದ ಎಲ್ಲ ಫ್ಯಾಮಿಲಿಗಳಿಗೆ ಅಪ್ ಟು 10 ಲಕ್ಷ ತನಕ ಫ್ರೀಯಾಗಿ ಹೆಲ್ತ್ ಇನ್ಶೂರೆನ್ಸನ್ನು ಕೊಡ್ತಾ ಇದ್ದಾರೆ. ಕ್ರೇಜಿ ವಿಷಯ ಅಂತೀನಿ, ಆಯಿತಾ. ಇದನ್ನು ತಗೊಂಬಂದಿರೋ ನಮ್ಮ ದೇಶದ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ಇದು ನಾಳೆಯಿಂದ ಜನವರಿ 1ನೇ ತಾರೀಕು 2026ರಿಂದ ಚಾಲ್ತಿಗೆ ಬರುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ಇದೆ, ಆದರೆ ಅದು BPL ಕಾರ್ಡ್ ಹೋಲ್ಡರ್ಗಳಿಗೆ ಮಾತ್ರ. ಪಂಜಾಬಲ್ಲಿ ನೀವು ಶ್ರೀಮಂತರಾಗಿರಿ, ಬಡವರಾಗಿರಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿರಿ, ಎಲ್ರಿಗೂ ಫ್ರೀಯಾಗಿ 10 ಲಕ್ಷ ತನಕ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಅನ್ಬಿಲಿಯಬಲ್. ನಂಗೆ ಅನ್ನಿಸ್ತಂಗೆ ಎಲ್ಲ ರಾಜ್ಯಗಳಿಗೆ ಬರಬೇಕು, ಆಯಿತಾ. ಕ್ರೇಜಿಗರು ಟ್ಯಾಕ್ಸ್ ತೊಗೋತಾರೆ. ಅಟ್ಲೀಸ್ಟ್ ಇದನ್ನಾದರೂ ಕೊಟ್ಟರೆ ನಂಗೆ ಅನ್ನಿಸ್ತಂಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಮೇಯ್ನ್ ಬೇಕಾಗಿರೋದೇ ಇದು, ಹೆಲ್ತ್ ಕೇರ್ ಚೆನ್ನಾಗಬೇಕು, ಎಜುಕೇಷನ್ ಚೆನ್ನಾಗಬೇಕು, ಬೇಸಿಕ್ ನೀಡ್ಸ್ ಇಷ್ಟು ಸಿಕ್ಬಿಟ್ರೆ ಇನ್ನೇನು ಕೇಳಲ್ಲ ಜನ, ಆಯಿತಾ. ಇದು ನಂಗೆ ಅನ್ನಿಸ್ತಂಗೆ ಇವ್ರು ಕೊಡ್ತಿರೋ ಹೆಲ್ತ್ ಇನ್ಶೂರೆನ್ಸು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ವರ್ಕ್ ಆಗುತ್ತಂತೆ. ಒಳ್ಳೆಯದು. ನಮ್ಮ ರಾಜ್ಯಕ್ಕೂ ಕೂಡ ಬರಬೇಕು. ಏನೇನೋ ಕೊಟ್ಟು ಎಲ್ಲೆಲ್ಲೋ ದುಡ್ಡನ್ನು ಹಾಳು ಮಾಡೋದಕ್ಕಿಂತ ಫ್ರೀ ಭಾಗ್ಯಗಳು ಕೊಟ್ಟು ಈ ಥರ ಪ್ರತಿಯೊಬ್ಬರಿಗೂ ಈ ಹೆಲ್ತ್ ಕೇರ್ನ ಫ್ರೀ ಮಾಡಿಬಿಟ್ರೆ ಅಪ್ ಟು 10 ಲಕ್ಷ ತನಕ ಹೆವಿ ಹೆಲ್ಪ್ ಆಗುತ್ತೆ ಗುರು. ಎಷ್ಟೋ ಜನ ಫ್ರೀಯಾಗಿ ಟ್ರೀಟ್ಮೆಂಟ್ನ ತೊಗೋತಾರೆ.
ಕ್ರೇಜಿ. ಬರಬೇಕು ನಮ್ಮ ರಾಜ್ಯದಲ್ಲೂ ಕೂಡ, ದೇಶದಾದ್ಯಂತ ಬರಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಒಂದ್ಸಲ ಯೋಚನೆ ಮಾಡಿ, ಬೆಂಗಳೂರಿಂದ ಮೈಸೂರಿಗೆ ಅಪ್ರಾಕ್ಸಿಮೇಟ್ಲಿ 140 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ನೀವು ಹೊರಟು ಬರೀ 12 ನಿಮಿಷದಲ್ಲಿ ಮೈಸೂರು ರೀಚ್ ಆಗೋ ಥರ ಇದ್ದರೆ ಹೆಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ. ಬರೀ 12 ನಿಮಿಷದಲ್ಲಿ. ಆ್ಯಕ್ಚುಲಿ ಚೈನಾದಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಆಯಿತಾ. ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನನ್ನು ಟೆಸ್ಟ್ ಮಾಡಿ ಸುಮಾರು 700 ಕಿಲೋಮೀಟರ್ ಪರ್ ಅವರ್ ಸ್ಪೀಡನ್ನು ಈ ಒಂದು ಟೆಸ್ಟಲ್ಲಿ ಅಚೀವ್ ಮಾಡಿದ್ದಾರೆ. ಆ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು 400 ಮೀಟರ್ ಟ್ರ್ಯಾಕಲ್ಲಿ ಇದನ್ನು ಅಚೀವ್ ಮಾಡಿರೋದು, ವರ್ಲ್ಡ್ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಬಂತು ಅಂದರೆ ಹೇಳದ್ನಲ್ಲ, ಬೆಂಗಳೂರಿಂದ ಮೈಸೂರಿಗೆ 12 ನಿಮಿಷ, ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಎಷ್ಟು ಟೈಮಲ್ಲಿ ಹೋಗ್ತಿರೋ ಟ್ರೈನಲ್ಲಿ ಅಷ್ಟೇ ಟೈಮಲ್ಲಿ ಹೋಗ್ಬೋದು. ಬರೀ 3 ಅವರಲ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಟ್ರೈನಲ್ಲಿ ರೀಚ್ ಆಗಬಹುದು. ಬರಬೇಕಲ್ಲ ನಮ್ಮ ದೇಶಕ್ಕೆ. ಬಂದರೂ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಟೆಸ್ಟ್ ಮಾಡೋ ಟೈಮಲ್ಲಿ 0 to 700 ಕಿಲೋಮೀಟರ್ ಪರ್ ಅವರ್ ಸ್ಪೀಡನ್ನು ಬರೀ 2 ಸೆಕೆಂಡಲ್ಲಿ ಇದು ಅಚೀವ್ ಮಾಡಿರೋದು ಆಯಿತಾ. ಯೂಶಲಿ ಟ್ರೈನಲ್ಲಿ ಅಷ್ಟು ಫಾಸ್ಟಾಗಿ ಸ್ಪೀಡ್ ಅಚೀವ್ ಮಾಡಲ್ಲ, ಸ್ಲೋ ಆಗಿ ಮಾಡುತ್ತೆ. ಇದು ಟೆಸ್ಟಿಂದು ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ, ಬರೀ 400 ಮೀಟ್ರು ಅವ್ರು ಟೆಸ್ಟ್ ಮಾಡಿರೋದ್ರಿಂದ ಫಾಸ್ಟ್ ಪಿಕಪ್ನ ತೊಗೊಂಡಿದೆ ಆಯಿತಾ. ಕ್ರೇಜಿ ಗುರು. ಏನು ಸ್ಪೀಡ್ ಅಂತೀರಾ. ನಮ್ಮ ದೇಶಕ್ಕೆ ಬಂದರೆ ಮಜಾ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೈಕ್ರೋಸಾಫ್ಟಿಂದು ಫೌಂಡರ್ ಆಗಿರುವಂಥ ಬಿಲ್ ಗೇಟ್ಸ್ ಅವರು ಒಂದು ಪ್ರೆಡಿಕ್ಷನ್ನ ಮಾಡಿದ್ದಾರೆ. ಏನಪ್ಪ ಅಂದರೆ, ಮುಂದಿನ 10 ವರ್ಷಗಳಲ್ಲಿ ಮೆಜಾರಿಟಿ ಆಫ್ ದ ವರ್ಕನ್ನು AI ಟೇಕ್ ಓವರ್ ಮಾಡಿರುತ್ತೆ. ಇದರಿಂದ ಜನಗಳು ವಾರದಲ್ಲಿ ಬರೀ 2 ದಿನ ಮಾತ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ. ಇದನ್ನು ಕೇಳಿ ಖುಷಿ ಪಡಬೇಕಾ ಬೇಜಾರಾಗಬೇಕಾ ಗೊತ್ತಾಗಲಿಲ್ಲ. ನಮ್ಮ ಸ್ಯಾಲ್ರಿ ಹೆಂಗಿರುತ್ತೆ ಬರೀ 2 ದಿನ ಕೆಲಸವನ್ನು ಮಾಡಿದ್ರೆ? ನಮ್ಮ ಹೊಟ್ಟೆ ಹೆಂಗೆ, ಬಟ್ಟೆ ಹೆಂಗೆ, ಜೀವನ ಹೆಂಗೆ? ಕಷ್ಟ ಇರುತ್ತಾ, ಚೆನ್ನಾಗಿರುತ್ತಾ, ಆರಾಮಾಗಿರ್ತೀವ? ಗೊತ್ತಿಲ್ಲ. ನಾವು ಮನುಷ್ಯ ಹೆಂಗಪ್ಪ ಅಂದರೆ, ಏನಾದರೂ ಒಂದು ಆಗ್ತಾಯಿದೆ ಅಂದರೆ ಅದಕ್ಕೆ ತುಂಬ ಬೇಗ ಅಡ್ಜಸ್ಟ್ ಆಗಿಬಿಡ್ತೀವಿ ಆಯಿತಾ. ನಾವೇ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತೀವಿ. ಸೊ ಅದು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ಯೂಚರಲ್ಲಿ ಯಾರು ಕೆಲಸನೇ ಮಾಡಲ್ವ, ಎಲ್ಲರೂ ಆರಾಮಾಗಿ ಮನೆ ಇರ್ತಾರ, ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಊಟ ಬಟ್ಟೆ ಎಲ್ಲ ಬಂದ್ಬಿಡುತ್ತಾ? ಏನೋಪ್ಪ ಇದು ಕೇಳಿದ್ರೆ ಏನು ಫ್ಯೂಚರ್ ಯೋಚನೆ ಮಾಡ್ಕೊಂಡ್ರೆ ಭಯ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಚೈನಾ ಟೆಕ್ನಾಲಜಿಯಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ, ಹೋಗ್ಬೇಕಾದ್ರೆ ಯೂಟರ್ನ್ ತಗೋಬೇಕು. ನಿಮ್ಮ ಕಾರಲ್ಲಿ ಯೂಟರ್ನ್ ಅನ್ನುವಂಥ ಒಂದು ಬಟನ್ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಕಾರ್ನ ಹಿಂದೆ ಇರುವಂಥ ಒಂದು ಡಿಸ್ಪ್ಲೇ, LED ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ಫೋಟೋನ, ಅದರಲ್ಲಿ ನೀವು ಯೂಟರ್ನ್ ತಗೋತೀರಾ ಅಂತ ಹಿಂದ್ಗಡೆ ಇರುವಂಥ ವೆಹಿಕಲ್ಗಳಿಗೆ ಇಂಡಿಕೇಟ್ ಮಾಡುತ್ತೆ. ಕ್ರೇಜಿ ಅಲ್ವಾ? ಹಿಂದ್ಗಡೆ ಇರೋರಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಆ ಮುಂದೆ ಇರುವಂಥ ಕಾರು ನೆಕ್ಸ್ಟ್ ಯೂಟರ್ನ್ ತಗೊಳುತ್ತೆ ಅಂತ. ಕ್ರೇಜಿ ಗುರು. ಒಂದು ರೀತಿ ರೋಡಲ್ಲಿ ಸೇಫ್ಟಿನಿರುತ್ತೆ, ಮತ್ತು ಅವ್ನು ಯೂಟರ್ನ್ ತೊಗೋತಾನೆ ಅಂತ ಗೊತ್ತಾದರೆ ನಾವು ಬೇಕು ಅಂದರೆ ಸ್ಲೋ ಆಗಿ ಲೇನ್ನ ಕೂಡ ಚೇಂಜ್ ಮಾಡ್ಕೊಬೋದು. ರೋಡ್ ಸೇಫ್ಟಿಗೆ ಸೂಪರ್ ಆಗಿದೆ. ನಮ್ಮ ದೇಶದಲ್ಲೂ ಕೂಡ ಎಲ್ಲ ಕಾರುಗಳಲ್ಲಿ ಈ ರೀತಿ ಯೂಟರ್ನ್ ಇಂಡಿಕೇಟರ್ನ ಕೊಡಬೇಕು. ಸಖತ್ತಾಗಿದೆ. ಹೆವಿ ಇಂಪ್ರೆಸಿವ್ ಟೆಕ್ನಾಲಜಿ ಗುರು. ಎಲ್ಲೆಲ್ಲಿಂದ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ವರ್ಷ ಆಲ್ಮೋಸ್ಟ್ ಮುಗೀತು, ಕೊನೆಯ ದಿನ. ಸೊ ಈ ಒಂದು 2025ನೇ ಇಸ್ವಿಯಲ್ಲಿ ಹೈಯೆಸ್ಟ್ ಸೇಲ್ ಆದಂಥ ಸ್ಮಾರ್ಟ್ಫೋನು iPhone 16. ಸುಮಾರು ಬರೀ 11 ತಿಂಗಳಲ್ಲಿ ಸುಮಾರು 10 ಮಿಲಿಯನ್ಗಿಂತ ಹೆಚ್ಚು ಫೋನ್ಗಳು ಸೇಲ್ ಆಗಿದೆ. 1 ಕೋಟಿಗಿಂತ ಹೆಚ್ಚು iPhone 16 ಸ್ಮಾರ್ಟ್ಫೋನ್ಗಳು ಸೇಲ್ ಆಗಿದೆ. ಯಪ್ಪ, 1 ಕೋಟಿ. ಅಪ್ರಾಕ್ಸಿಮೇಟ್ಲಿ 1% ಜನ ಈ iPhone 16ನ ನಮ್ಮ ದೇಶದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ಜನದ ಹತ್ರ ಐಫೋನ್ ಇರ್ಬೋದು ಯೋಚನೆ ಮಾಡ್ಕೊಳ್ಳಿ. ಪ್ರೆಡಿಕ್ಷನ್ನು ಮುಂದಿನ ವರ್ಷ ಆಬ್ವಿಯಸ್ಲಿ iPhone 17 ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾರೆ. ಆಪಲ್ನವ್ರದ್ದು ಟಾರ್ಗೆಟ್ ಇರೋದು, ಎಕ್ಸ್ಪೆಕ್ಟೇಷನ್ ಇರೋದು 25 ಮಿಲಿಯನ್ ಯೂನಿಟ್ಸ್ ಅಂತೆ. ಹತ್ತತ್ರ 2.5 ಕೋಟಿ iPhone 17 ಫೋನ್ಗಳನ್ನ ಸೇಲ್ ಮಾಡೋ ಟಾರ್ಗೆಟ್ ಇಟ್ಕೊಂಡವ್ರೆ. 2.5 ಕೋಟಿ. ಪಕ್ಕಾ ಈ ಆಪಲ್ನವ್ರು ನಮ್ಮ ದೇಶದ ಎಲ್ಲ ಜನರನ್ನು ಡೆಟ್ ಸಾಲಕ್ಕೆ ತಳ್ತವ್ರ ಅಂತೆಲ್ಲ ಒಂದು ಕಡೆ ಅನ್ಸುತ್ತೆ ಆಯಿತಾ. ಎಲ್ಲರೂ EMI ಫೋನ್ ತೊಗೋತಾರೆ. ಏನೋಪ್ಪ ಅಲ್ಲ, ನಮ್ಮ ದೇಶ ಹೇಳ್ಕೊಡೋಕ್ಕೆ ಬಡ ದೇಶನ ಅಥವಾ ಸುಮ್ಮನೆ ಬಡ ದೇಶ ಅಂತಾರ? ಲಿಟ್ರಲಿ 60-70 ಸಾವಿರ ಕೊಟ್ಟು ಫೋನ್ ತಗೊಳ್ಳೋ ಲೆವೆಲ್ಲಿಗೆ ಜನ ಇದ್ದಾರೆ ಅಂದರೆ, ಸ್ಮಾರ್ಟ್ಫೋನ್ ಒಂದು ಡಿಪ್ರಿಸಿಯೇಟಿಂಗ್ ಅಸೆಟ್ಟು. ಪ್ರತಿ ವರ್ಷ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಒಂದು ಫೋನ ನೀವು ಮ್ಯಾಕ್ಸಿಮಮ್ ಒಂದು 4-5 ವರ್ಷ ಯೂಸ್ ಮಾಡ್ಬೋದಾ? ಆಮೇಲೆ ಹೊಸ ತಗೊಳ್ಳೇಬೇಕು. 4-5 ವರ್ಷಕ್ಕೆ ಹತ್ತಿರ 60-70 ಸಾವಿರ, 1 ಲಕ್ಷ ಎಲ್ಲ ಖರ್ಚು ಮಾಡ್ತೀರಾ ಅಂದರೆ, ಹೌದು ದುಡ್ಡಿದ್ದು ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ದುಡ್ಡಿವ್ರಿಗೆ ಮ್ಯಾಟ್ರ್ ಆಗಲ್ಲ. ಆದರೆ ನಮ್ಮ ದೇಶದಲ್ಲಿ ಮೆಜಾರಿಟಿ ಜನ EMI ಫೋನ್ ತೊಗೋತಾರೆ. ಅದು ನಂಗೆ ಅನ್ನಿಸ್ತಂಗೆ ಸರಿಯಲ್ಲ. ಏನೋಪ್ಪ
ನೋಡ್ರಪ್ಪ ನಿಮ್ಮ ಇಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರಿಯಲ್ಮಿನವರು ಒಂದು ರಿಯಲ್ಮಿ GT7 ಅಂತ ಒಂದು ನೆಕ್ಸ್ಟ್ ಫೋನ್ ಲಾಂಚ್ ಮಾಡ್ತಾರೆ. ಸೊ ಅದು ಕನ್ಫರ್ಮ್ ಆ ಫೋನಲ್ಲಿ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಸ್ಕ್ರೀನ್ಶಾಟ್ಸ್ಗಳು ಲೀಕ್ ಆಗಿದೆ ಆಯಿತಾ. ಸೊ 10,001 mAh ಕೆಪಾಸಿಟಿ ಬ್ಯಾಟ್ರಿ ಪ್ರಿಸೈಸಾಗಿ ಹೇಳಬೇಕು ಅಂದರೆ. ಇದರ ಮಾಡೆಲ್ ಹೆಸರು RMX 5107 ಅಂತ ಹೆಸರು ಗೊತ್ತಿಲ್ಲ. ಮೋಸ್ಟ್ಲಿ ರಿಯಲ್ಮಿ GT7 ಆಗಿರಬಹುದು ನಂಗೆ ಅನ್ನಿಸ್ತಂಗೆ ಒಟ್ಟಿನಲ್ಲಿ. ಸೊ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಚೈನಾದಲ್ಲಿ ಒನ್ ಪ್ಲಸ್ ಟರ್ಬೋ 6 ಮತ್ತು ಟರ್ಬೋ 6V ಅಂತ 2 ಫೋನ್ನ ಲಾಂಚ್ ಮಾಡಿದ್ದಾರೆ ಆಯಿತಾ. ಬೆಂಕಿ ಸ್ಪೆಸಿಫಿಕೇಷನ್ ಇರುವಂಥ ಸ್ಮಾರ್ಟ್ಫೋನ್. ನಂಗೆ ಅನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ನಾರ್ಡ್ ಹೆಸರಲ್ಲಿ ಲಾಂಚ್ ಆಗ್ಬೋದು. OnePlus ನಾರ್ಡ್ ಮೋಸ್ಟ್ಲಿ 6 ನಾರ್ಡ್ CE6 ಅನ್ನೋ ಹೆಸರಲ್ಲಿ ಲಾಂಚ್ ಆಗಬಹುದೇನೋ ನೋಡೋಣ. ಸ್ಪೆಸಿಫಿಕೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸ್ನ್ಯಾಪ್ಡ್ರ್ಯಾಗನ್ 8 Gen 4 DDR5X 4.1 ಸ್ಟೋರೇಜು 9,000 mAh ಕೆಪಾಸಿಟಿ ಬ್ಯಾಟ್ರಿ, ವಯರ್ಡ್ ಚಾರ್ಜಿಂಗ್ ಇದೆ 80 ವ್ಯಾಟಿಂದು, ಕಂಪ್ಲೀಟ್ IP ರೇಟಿಂಗು, ಒಳ್ಳೆ ಕ್ಯಾಮ್ರಾ, ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸಾರು, 165 Hz ರಿಫ್ರೆಶ್ ರೇಟ್. ಸ್ಪೆಸಿಫಿಕೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡೋಣ ಯಾವ ಹೆಸರಲ್ಲಿ ಲಾಂಚ್ ಆಗುತ್ತೆ ನಾರ್ಡಲ್ಲಿ, ಅಥವಾ ನಾರ್ಡಲ್ಲಿ ಬಿಟ್ಟು ಬೇರೆದರಲ್ಲಿ ಆಗುತ್ತಾ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಪೋಕೋದವರು ಈ MI ಬ್ರ್ಯಾಂಡಿಂಗ್ ಅವರು ಪೋಕೋ M8 5G ಅಂದ್ಬಿಟ್ಟು ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫೋನ್ನ ಜನವರಿ 8ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ರೂಮರ್ಸ್ಗಳ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ ರೆಡ್ಮಿ ನೋಟ್ 15 ಏನು ಹಿಂದಿನ ದಿನ ಒಂದಿನ 2 ದಿನ ಮುಂಚೆ ಲಾಂಚ್ ಆಗುತ್ತೆ, ಅದೇ ಫೋನಿಂದು ರೀಬ್ರ್ಯಾಂಡೆಡ್ ಫೋನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಮ್ ಫೋನನ್ನು ಇನ್ನೊಂದು ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.